ಪ್ರಿಯ ವಿದ್ಯಾರ್ಥಿಗಳೇ, ಇದು 2024-25ನೇ ಸಾಲಿನ SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3. 25ನೇ ಪ್ರಶ್ನೆ, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನಾವೀಗ ಅದನ್ನು ಸಾಧಿಸೋಣ. ಪ್ರಶ್ನೆ ಸಂಖ್ಯೆ 25. ಪ್ರಶ್ನೆ ಏನದು? √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಪ್ರಶ್ನೆ ಇರೋದು. ಇದನ್ನು ಸಾಧಿಸ್ಬೇಕು ನಾವು. ಈಗ ಮೊದಲು ನಾವೇನಂತ ಇಟ್ಕೊಳ್ಳೋಣ ಅಂತಂದರೆ, √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸೋಣ. ಬರ್ಕೊಳ್ಳೋಣ. ಇದನ್ನು ಸಾಧಿಸೋದು ಸಾಧನೆ. ಮೊದಲನೇ ಇದನ್ನು ಹೇಳಿಕೆಯನ್ನು ಏನು ಬರ್ಕೊಳ್ಳೋಣ? √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ಳೋಣ. √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಒಂದು ವಿರೋಧವಾಗಿ ತಗೊಳ್ಳೋಣ. ನಾವು ಸಾಧಿಸಬೇಕಾಗಿದ್ದು ಅಭಾಗಲಬ್ಧ ಅಂತ. ನಾವು ಪ್ರಾರಂಭದಲ್ಲಿ ಏನಂತ ತಗೊಳ್ಳೋಣ? ಭಾಗಲಬ್ಧ ಅಂತ ತಗೊಳ್ಳೋಣ. ಆಗ ನಮಗೆ ವಿರೋಧಾಭಾಸ ಉಂಟಾಗುತ್ತೆ. ಈಗ ಇಲ್ಲಿ √5 ಇದು ಭಾಗಲಬ್ಧ ಅಂತ ಆದಮೇಲೆ ಇದನ್ನು ಯಾವ ರೂಪದಲ್ಲಿ ಬರೀಲಿಕ್ಕೆ ಬರಬೇಕು? ನಮಗೆ a/b ರೂಪದಲ್ಲಿ ಬರೀಲಿಕ್ಕೆ ಬರಬೇಕು. ಅದಕ್ಕೆ ಏನು ಬರೆಯೋಣ? √5 a/b ಇರಲಿ. a ಮತ್ತು b ಏನಿಲ್ಲಿ ಸಹ ಅವಿಭಾಜ್ಯಗಳು. a ಮತ್ತು b ಸಹ ಅವಿಭಾಜ್ಯಗಳು. ಮತ್ತು b ಇದು 0 ಆಗಿರಲ್ಲ, ಅಂದರೆ b ≠ 0 ಅಂತ ಬರೆಯೋಣ. ಈಗ ಇಲ್ಲಿ a/b ರೂಪದಲ್ಲಿ ಬರೆದಾಗ b 0 ಇರಲ್ಲ, ಮತ್ತು a ಮತ್ತು bಗಳೇನೋ ಅವು ಸಹ ಅವಿಭಾಜ್ಯಗಳು. ಸಹ ಅವಿಭಾಜ್ಯಗಳು ಅಂದರೆ ಏನರ್ಥ? ಇವುಗಳ ಸಾಮಾನ್ಯ ಅಪವರ್ತನ ಕೇವಲ ಒಂದಾಗಿರುತ್ತೆ. ಒಂದರ ಮಗ್ಗಿಯಲ್ಲಿ ಬಿಟ್ಟರೆ ಬೇರೆ ಇದು ಇತರ ಯಾವುದೇ ಮಗ್ಗಿಯಲ್ಲಿರಲ್ಲ. a ಅಂತಂದರೆ a ಮಗ್ಗಿಯಲ್ಲಿರುತ್ತೆ, b ಅಂತಂದರೆ b ಮಗ್ಗಿಯಲ್ಲಿರುತ್ತೆ. ಇಲ್ಲಿ a ಮತ್ತು bಗಳು ಸಂಖ್ಯೆಗಳಾದಾಗ, ಉದಾಹರಣೆಗೆ 2/3 ಇವು ಸಹ ಅವಿಭಾಜ್ಯಗಳು. ಯಾಕಂತಂದರೆ 2 ಒಂದರ ಮಗ್ಗಿ ಮತ್ತು 2ರ ಮಗ್ಗಿಯಲ್ಲಿ ಮಾತ್ರ ಇದೆ. 3 ಇದು ಒಂದರ ಮಗ್ಗಿ ಮತ್ತು 3ರ ಮಗ್ಗಿಯಲ್ಲಿ ಮಾತ್ರ ಇದೆ. ಅದಕ್ಕೆ 1 ಮತ್ತು ಆ ಸಂಖ್ಯೆಯ ಹೊರತಾಗಿ ಇತರ ಯಾವುದೇ ಅಪವರ್ತನಗಳಲ್ಲಿ ಇರೋದಿಲ್ಲ. ಅದಕ್ಕೆ ನಾವು ಸಹ ಅವಿಭಾಜ್ಯಗಳು ಅಂತ ತಗೊಂಡಿದ್ದೀವಿ. ಈಗ ನಾವೇನು ಮಾಡೋಣ? ಇದನ್ನು √5 ಪಕ್ಕ ತರೋಣ ಮತ್ತು ಎರಡೂ ಕಡೆಗೆ ವರ್ಗ ಮಾಡೋಣ. b √5 ಏನಾಯಿತು? ಏನು ಮಾಡಿದ್ವಿ? ಇದನ್ನು b ಪಕ್ಕ ತಗೊಬಂದ್ವಿ, ವರ್ಗಾವಣೆ ಮಾಡಿದ್ವಿ ಎಡಭಾಗಕ್ಕೆ. ಈಗ ಎರಡೂ ಕಡೆಗೆ ವರ್ಗ ಮಾಡೋಣ. ಎರಡೂ ಕಡೆಗೆ ವರ್ಗ ಮಾಡೋಣ. ಅದಕ್ಕೆ ಬರೆಯೋಣ, ಎರಡೂ ಕಡೆ ವರ್ಗ ಮಾಡಲಾಗಿ. ವರ್ಗ ಮಾಡಲಾಗಿ. ಇವಾಗ ಏನಾಗುತ್ತೆ? ಇಲ್ಲಿ ಎರಡೂ ಕಡೆಗೆ ವರ್ಗ ಮಾಡಿದಾಗ ನಾವು b √5² a² ಅಂತ ಆಗುತ್ತೆ. ಎರಡೂ ಕಡೆಗೆ ಸ್ಕ್ವೇರ್ ಮಾಡಿದ್ದೀವಿ. ವರ್ಗ ಮಾಡೋದಂದರೆ ಇಲ್ಲಿ ಸ್ಕ್ವೇರ್ ಹಾಕೋದು, ಸ್ಕ್ವೇರ್ ಮಾಡೋದು. ಈಗ ಏನಾಗುತ್ತೆ? ಇಲ್ಲಿ b ಅಂತಂದರೆ b² ಆಗುತ್ತೆ ಮತ್ತು √5 ವರ್ಗ 5 ಆಗುತ್ತೆ. ಅದಕ್ಕೆ ಇದು 5b² ಆಯಿತು. ಏನಾಯಿತು? ಇದು ಹಾಗೆ ಬರೆಯೋಣ, a² ಆಯಿತು. ಇಲ್ಲಿ 5b² a² ಬಂದಿದೆ. ಇದರ ಅರ್ಥ ಏನಂತಂದರೆ 5 a² ಭಾಗಿಸುತ್ತೆ ಅಂತ ಅರ್ಥ. ಅಂದರೆ 5 ಇದು a² ಭಾಗಿಸುತ್ತೆ. ಅದನ್ನು ಬರೆಯೋಣ. ಈಗ 5 ಇದು a² ಭಾಗಿಸುತ್ತದೆ. 5 ಇದು a² ಭಾಗಿಸುವುದು. a² ಭಾಗಿಸುವುದು. ಆದ್ದರಿಂದ
5 ಇದು ಎಯನ್ನು ಕೂಡ ಭಾಗಿಸುವುದು. ಪ್ರಮೇಯದ ಹೇಳಿಕೆಯ ಪ್ರಕಾರ ಏನಾಗುತ್ತೆ, 5 ಇದು ಎ ಸ್ಕ್ವೇರನ್ನು ಭಾಗಿಸಿದರೆ 5 ಎಯನ್ನು ಕೂಡ ಭಾಗಿಸುವುದು. ಈಗ ನಾವು ಇದರ ಅರ್ಥ ಏನಾಯಿತು, 5 ಎನ ಅಪವರ್ತನ ಅಂತಾಯಿತು. ಅದಕ್ಕೆ ನಾವೇನಂತ ಮಾಡೋಣ ಅಂತಂದರೆ ಎ ಈಸ್ ಈಕ್ವಲ್ಸ್ ಟು ಎ ಇದು 5ರಿಂದ ಭಾಗಿಸೋದ್ರಿಂದ ಎ ಈಸ್ ಈಕ್ವಲ್ಸ್ ಟು 5c ಅಂತ ಇಟ್ಕೊಳ್ಳೋಣ. ಅಂದರೆ ಎ ಇದು 5ರಿಂದ ಭಾಗ ಆಗೋದ್ರಿಂದ ಎ ಈಸ್ ಈಕ್ವಲ್ಸ್ ಟು 5c ಅಂತ. ಇಲ್ಲಿ ನಾವು ಇದನ್ನು 1 ಅಂತ ಬರ್ಕೊಳ್ಳೋಣ. ಈಗ ಎ ಈಸ್ ಈಕ್ವಲ್ಸ್ ಟು 5c ಯಾಕೆ ಬರ್ಕೋಬೋದು, ಯಾಕಂತಂದರೆ 5 ಇದು ಎನ ಅಪವರ್ತನ. ಅದಕ್ಕೆ ಎ ಯಾವ ರೂಪದಲ್ಲಿರುತ್ತೆ, ಎ ಈಸ್ ಈಕ್ವಲ್ಸ್ ಟು 5c ರೂಪದಲ್ಲಿ ಇರುತ್ತೆ. ಮತ್ತು ಪುನಃ ನಾವು ಈ ಎರಡೂ ಕಡೆಗೆ ಮತ್ತೆ ವರ್ಗ ಮಾಡೋಣ. ಇಲ್ಲಿ ನಾವು ಏನು ತೊಗೊಂಡಿದ್ವಿ, 5 ಇದು ಎಯನ್ನು ಭಾಗಿಸುವುದು ಅಂತ ತೊಗೊಂಡ್ಮೇಲೆ ಎ ಯಾವ ರೂಪದಲ್ಲಿರುತ್ತೆ, ಎ ಈಸ್ ಈಕ್ವಲ್ಸ್ ಟು 5c ರೂಪದಲ್ಲಿರುತ್ತೆ. ಮತ್ತು ಪುನಃ ಎರಡೂ ಕಡೆಗೆ ವರ್ಗ ಮಾಡೋಣ. ಎರಡೂ ಕಡೆ ವರ್ಗ ಮಾಡಲಾಗಿ ಮತ್ತು ಪುನಃ ಏನಾಯ್ತು, ಇಲ್ಲಿ ಎಗೆ ಸ್ಕ್ವೇರ್ ಬಂತು, 5cಗೂ ಕೂಡ ಸ್ಕ್ವೇರ್ ಬಂತು. ಈಗ ಎ ಸ್ಕ್ವೇರ್ ಅಂತಂದರೆ ನಾವು ಎ ಸ್ಕ್ವೇರ್ ಜಾಗದಲ್ಲಿ ಏನು ಬರೆಯೋಣ, 5b ಸ್ಕ್ವೇರ್ ಅಂತ ಬರೆಯೋಣ. 5b ಸ್ಕ್ವೇರ್ ಮತ್ತು 5c ಹೋಲ್ ಸ್ಕ್ವೇರನ್ನು 5c ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, 5c ಇಂಟು 5c ಅಂದರೆ 25c ಸ್ಕ್ವೇರ್ ಆಗುತ್ತೆ. ಅದನ್ನು ನಾವು 25c ಸ್ಕ್ವೇರ್ ಅಂತ ಬರೆಯೋಣ. ಇದೇನಾಯಿತು, 25c ಸ್ಕ್ವೇರ್ ಆಯಿತು. ಈಗ ನೋಡಿ ಇಲ್ಲಿ 5 ಒಂದಲೇ 5 5ಲೇ ಆಯಿತು. ಅಂದರೆ ಏನಾಯಿತು, ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5c ಸ್ಕ್ವೇರ್ ಆಯಿತು. ಇಲ್ಲಿ 5b ಸ್ಕ್ವೇರ್ ಬರೆದಿರೋದನ್ನು ಕಾರಣ ಏನು, 1ರಿಂದ ಅಂತ ಬರೆಯೋಣ. 1ರಿಂದ ಇಲ್ಲಿ ನಾವು 1 ಹಾಗೆ ತೊಗೊಂಡಿದ್ದೀರಲ್ವ, ಅದಕ್ಕೆ 1ರಿಂದ ಅಂತ ಬರೆಯೋಣ. ಯಾಕಂದರೆ 1ರಲ್ಲಿ ಏನಿದೆ, 5b ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇದೆ, ಅದಕ್ಕೆ ಅದನ್ನು 1 ಅಂತ ತೊಗೊಂಡು ನಾವು ಇಲ್ಲಿ ಅದನ್ನು ಉಪಯೋಗಿಸ್ಕೊಂಡಿದ್ದೀವಿ. ಈಗ ನೋಡಿ ಇಲ್ಲಿ 5 ಇದು ಬಿ ಸ್ಕ್ವೇರನ್ನು ಭಾಗಿಸುವುದು, ಅದೇ ರೀತಿ 5 ಬಿಯನ್ನು ಕೂಡ ಭಾಗಿಸುವುದು. ಮತ್ತು ಅದೇ ವಾಕ್ಯವನ್ನು ನಾವು ಬರೆಯೋಣ. 5 ಇದು ಬಿ ಸ್ಕ್ವೇರನ್ನು ಭಾಗಿಸುವುದು, 5 ಇದು ಬಿಯನ್ನು ಕೂಡ ಭಾಗಿಸುವುದು. ಈಗ ಎಯನ್ನು 5 ಭಾಗಿಸುತ್ತೆ, ಬಿಯನ್ನು ಕೂಡ 5 ಭಾಗಿಸುತ್ತೆ. ಅಂದರೆ ಏನರ್ಥ, 5 ಇದು ಎ ಮತ್ತು ಬಿನ ಸಾಮಾನ್ಯ ಅಪವರ್ತನ ಆಗುತ್ತೆ. ನಾವು ಇಲ್ಲಿ ಏನು ಬರೆದಿದ್ದೀವಿ, 5 ಎಯನ್ನು ಭಾಗಿಸುತ್ತೆ ಅಂತ ಬರೆದ್ವಿ. ಅಂದರೆ ಇಲ್ಲಿ ನಾವು ಏನು ಪ್ರೂವ್ ಮಾಡಿದ್ವಿ, 5 ಎಯನ್ನು ಭಾಗಿಸುತ್ತೆ ಅಂತ ಪ್ರೂವ್ ಮಾಡಿದ್ವಿ. ಇಲ್ಲಿ 5 ಬಿಯನ್ನು ಕೂಡ ಭಾಗಿಸುತ್ತೆ ಅಂತ ಆಯಿತು. ಅಂದರೆ 5 ಏನಾಗುತ್ತೆ, ಎ ಮತ್ತು ಬಿನ ಒಂದು ಸಾಮಾನ್ಯ ಅಪವರ್ತನ ಆಗುತ್ತೆ. ಏನಾಯ್ತು ಇಲ್ಲಿ, 5 ಇದು, ಆದ್ದರಿಂದ 5 ಏನಾಗುತ್ತೆ, ಎ ಮತ್ತು ಬಿನ ಸಾಮಾನ್ಯ ಅಪವರ್ತನವಾಗುವುದು. ನಾವು ತಗೊಳ್ಳುವಾಗ ಎ ಬೈ ಬಿ ರೂಪದಲ್ಲಿ ಬರೆಯುವಾಗ ಏನಂತ ತಗೊಂಡಿದ್ವಿ, ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು, 1 ಮತ್ತು ಅದೇ ಸಂಖ್ಯೆ ಬಿಟ್ಟರೆ ಬೇರೆ ಯಾವುದರಿಂದಲೂ ಅವು ಭಾಗವಾಗಲ್ಲ ಅಂತ, ಅಂದರೆ ಯಾವುದೇ ಅಪವರ್ತನ ಇಲ್ಲ ಅಂತ. ಆದರೆ ನಮಗೇನು ಸಿಕ್ತು ಇವಾಗ, 5 ಇದು ಎ ಮತ್ತು ಬಿನ ಅಪವರ್ತನ ಅಂತ ಸಿಕ್ತು. ಇದು ನಮ್ಮ ಊಹೆಗೆ ವಿರೋಧವಾಗಿದೆ, ಅಂದರೆ ಇಲ್ಲಿ ವಿರೋಧಾಭಾಸ ಉಂಟಾಗಿದೆ. ಇದು
ವಿರೋಧಾಭಾಸವನ್ನು ಉಂಟು ಮಾಡಿದೆ. ವಿರೋಧಾಭಾಸವನ್ನು ಉಂಟು ಮಾಡಿದೆ. ಈ ವಿರೋಧಾಭಾಸಕ್ಕೆ ಕಾರಣ ಏನು? ಈ ವಿರೋಧಾಭಾಸಕ್ಕೆ ಕಾರಣ ನಾವು ಪ್ರಾರಂಭದಲ್ಲಿ ಏನು ತಗೊಂಡಿದ್ವಿ? ಇಲ್ಲಿ √5 a/b ಅಂತ ತಗೊಂಡಿದ್ವಿ. ಯಾಕೆ? √5 ಇದು ಒಂದು ಭಾಗಲಬ್ಧ ಅಂತ ತಗೊಂಡಿದ್ವಿ. ಅಂದರೆ ಇಲ್ಲಿ ನಮ್ಮ ಊಹೆ ತಪ್ಪಾದ ಊಹೆ ಇದಕ್ಕೆ ಕಾರಣವಾಗಿದೆ. ಅದಕ್ಕೆ ಈ ವಿರೋಧಾಭಾಸಕ್ಕೆ ಕಾರಣ ಏನು? ನಮ್ಮ ತಪ್ಪಾದ ಊಹೆ √5 ಇದು ಭಾಗಲಬ್ಧ ಸಂಖ್ಯೆ ಎನ್ನುವುದು. ಇದಕ್ಕೆ ಈ ವಿರೋಧಾಭಾಸಕ್ಕೆ ಕಾರಣ √5 ಭಾಗಲಬ್ಧ ಎನ್ನುವ ನಮ್ಮ ತಪ್ಪಾದ ಊಹೆ. ಆದ್ದರಿಂದ ನಾವೇನಂತ ತಗೋಬೋದು? ಈಗ ನಮ್ಮ ಊಹೆ ತಪ್ಪಾಗಿದೆ. √5 ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಬರೆಯೋಣ. ಆದ್ದರಿಂದ √5 ಇದು ಅಭಾಗಲಬ್ಧ ಸಂಖ್ಯೆ ಅಂತ ತೀರ್ಮಾನಿಸೋಣ. ಅಭಾಗಲಬ್ಧ ಸಂಖ್ಯೆ ಎಂದು